ಇವಾಗ ಸನ್ಸ್ಕ್ರೀನ್ ಹಾಕೊಂಡ್ಬಿಡ್ತೀನಿ, ಹೆಂಗೆ ಕಾಣ್ತಾ ಇದ್ದೀನಿ ಅಂತ ದೇವರಾಣೆಗೂ ಗೊತ್ತಿಲ್ಲ. 2-3 ಸರಿ ಬಿದ್ದೆ, ಒಂದ್ಸರಿ ಬ್ಯಾಕ್ ಹೋಯ್ತು. ಒನಸು ಆಂಡ್ ಬಸ್. ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. 4ನೇ ದಿನದ ಸರ್ಫಿಂಗ್ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಆ್ಯಕ್ಚುಲಿ ಇವತ್ತು ನಾವು ಬೆಳಗ್ಗೆ 6:30ಗೆ ಕ್ಲಾಸ್ ಇತ್ತು. ನಾವು 7 ಗಂಟೆಗೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ಲೇಟು, ಅವೇನು ಮಾಡೋಕ್ಕಾಗಲ್ಲ. ಕಾರ್ ಹಾಕಿ ನಿದ್ಗಣ್ಣಲ್ಲಿ ಸರ್ಫಿಂಗ್ ಬೋರ್ಡ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಬೀಚ್ ಕಡೆ. ಸೊ ಬನ್ನಿ, ಇವತ್ತು ಯಾವ ರೀತಿ ಸರ್ಫಿಂಗ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇವತ್ತು ಅರ್ಲಿ ಮಾರ್ನಿಂಗ್ ಸರ್ಫಿಂಗ್ ಇದೆ, ವೇವ್ಸ್ ಏನೋ ಕರೆಕ್ಟಾಗಿತ್ತು ಅಂತ, ವೇವ್ಸ್ ಚೆನ್ನಾಗಿದೆ ಅಂತೆ. ಸೊ ನಮ್ಮದೊಂದು ಕ್ಲಾಸ್ ಪೆಂಡಿಂಗ್ ಇದೆ, 2 ಇವತ್ತೇ ಮುಗಿಸೋದ, ಏನು ಮಾಡೋದು ಅಂತ ನೋಡೋಣ. ಎಸ್ ಗಾಯ್ಸ್, ಬೀಚ್ ಹತ್ರ ಬಂದ್ವಿ ಸರ್ಫಿಂಗ್ ಬೋರ್ಡ್ ಎತ್ಕೊಂಡು ಕಷ್ಟ ಬಿದ್ದು. ಆದರೆ ಇಲ್ಲಿ ನೋಡಿದ್ರೆ ಎಲ್ಲರೂ ಬೆಳಿಗ್ಗೆ ಬ್ಯಾಚ್ಗೆ ಬಂದ್ಬಿಟ್ಟವ್ರೆ. 19 ಜನ ಅವರೇ, ಇರೋದು 3 ಜನ ಟ್ರೈನರ್ಸ್ ಅಂತ. ಇವತ್ತು 19 ಜನನ 3 ಜನ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ. ದಯವಿಟ್ಟು ಸೆಕೆಂಡ್ ಬ್ಯಾಚ್ ಬನ್ನಿಬ್ರು. ಆಮೇಲೆ ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ನಾಳೆ ಮಾಡ್ಕೊಳ್ಳಿ, ಇವತ್ತು ಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸರಿ ಬಿಡಪ್ಪ ಆಯಿತು, ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಸೆಕೆಂಡ್ ಬ್ಯಾಚ್ಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಫಸ್ಟು ಅದಕ್ಕೆ ಅಂತಲೇ ಕಾರ್ನ ತೊಗೊಬಂದು ನಾವು ಇಲ್ಲೇ ಹಾಕಿ, ಕಾರಲ್ಲಿ ಕ್ಯಾಮ್ರಾ ಮತ್ತು ಡ್ರೋನು ಎರಡೂ ಎತ್ಕೊಂಡು ಅಲ್ಲೋಗಿ ಕೂತ್ಕೊಂಡು ಫೋಟೋಶೂಟು ಮಾಡಿ ಸ್ವಲ್ಪ ಹೊತ್ತು ಡ್ರೋನ್ ಆರಿಸಿ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಅಷ್ಟೊತ್ತಿಗೆ ಇವರೆಲ್ಲ ಮುಗಿಸ್ಕೊಳ್ಳಿ, ನಾವು ಸೆಕೆಂಡ್ ಬ್ಯಾಚ್ಗೆ ಹೋಗೋಣ. ಸೆಕೆಂಡ್ ಬ್ಯಾಚ್ಗೆ ಹೋಗಿ, ಸೆಕೆಂಡ್ ಬ್ಯಾಚಲ್ಲಿ 9 ಜನ ಅಂತ ಅಷ್ಟೇ ಅಂತ ಇರೋದು. ಬಟ್ ಸೆಕೆಂಡ್ ಬ್ಯಾಚಲ್ಲಿ ಏನಂದರೆ ಸ್ವಲ್ಪ ಬಿಸಿಲಾಗ್ಬಿಡುತ್ತೆ, ಅದೊಂದೇ ಪ್ರಾಬ್ಲಮ್ಮು. ನೋಡಿ ಸನ್ರೈಸ್ ಆಗ್ತಾ ಇದೆ, ಇನ್ನು ಸನ್ರೈಸ್ ಆಗಿಲ್ಲ. ಸನ್ರೈಸ್ ಆದಮೇಲೆ ಬಿಸಿಲಾಗ್ಬಿಡುತ್ತೆ ಅನ್ನೋದೊಂದೇ ಟೆನ್ಷನ್. ಅದು ಬಿಟ್ಟರೆ ಬೇರೆ ನೀನು ತಲೆನೋವಿಲ್ಲ, ಆರಾಮಾಗಿ ಸೆಕೆಂಡ್ ಬ್ಯಾಚ್ಗೆ ಹೋಗ್ಬೋದು. ಹೊರಡೋ ಅಂತ ಟೈಮ್ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಸೆಕೆಂಡ್ ಬ್ಯಾಚ್ ಎಲ್ಲ ಬಂದು ಕಾಯ್ತಾ ಇದ್ದಾರೆ ನೋಡಿ. ಫಸ್ಟ್ ಬ್ಯಾಚ್ದು ಮುಗೀತು, ಫಸ್ಟ್ ಬ್ಯಾಚಿಂದ ಸೆಕೆಂಡ್ ಬ್ಯಾಚಿಗೆ ನಾವು ಬಂದಿದ್ದೀವಿ. ಇವಾಗ ಸನ್ಸ್ಕ್ರೀನ್ ಹಾಕೊಂಡ್ಬಿಡ್ತೀನಿ, ಹೆಂಗೆ ಕಾಣ್ತಾ ಇದ್ದೀನಿ ಅಂತ ದೇವರಾಣೆಗೂ ಗೊತ್ತಿಲ್ಲ. ಏನೋ ಕಂದಲೇ, ಏನೋ 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 ಟೈಮ್ ಆಯಿತು. ಫೋನು, ಮೈಕು ಎಲ್ಲ ಇಟ್ಬಿಟ್ಟು ಹೋಗುವಂಥ ಸಮಯ. ಸೊ ಬನ್ನಿ, ಇಷ್ಟೊತ್ತಂಗೆ ಡ್ರೋನ್ ಆರಿಸಿದ್ದೀನಿ, ನಾನು ಡ್ರೋನ್ ಶಾಟ್ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಇದೆ ಅಂತ ಕಮೆಂಟ್ ಹಾಕಿ. ಮುಗಿಸ್ಕೊಂಡು ಬಂದ್ವಿ, ನಮ್ಮ ಅಡ್ಡ ಸನ್ಸೆಟ್ ಕೆಫೆಯಲ್ಲಿ ಕೂತಿದ್ದೀವಿ. ಸೊ ಇವಾಗ ಏನಂದರೆ, ಇವತ್ತು ಸರ್ಫಿಂಗು ತುಂಬ ಅಂದರೆ ತುಂಬ ಹಾರ್ಶ್ ವೇವ್ಸ್ ಇತ್ತು. ಚೆನ್ನಾಗೂ ಬಂತು. ಆಲ್ಮೋಸ್ಟ್ ಒಂದು 10-20% ಕಲ್ತಿದ್ದೀವಿ ಅಂದ್ಕೊಳ್ಳೋದು. ಪ್ರೊಫೆಷ್ನಲ್ ಸರ್ಫರ್ಸಿಗೆ ಕಂಪೇರ್ ಮಾಡಿದ್ರೆ ಬ್ಯಾಲೆನ್ಸ್ ಮಾಡಿ ಬೋರ್ಡಲ್ಲಿ ಬರೋ ಥರ ಕಲ್ತಿದ್ದೀವಿ. ಓಕೆ, ಇನ್ನೊಂದೇನಂದರೆ 2-3 ಸರಿ ಬಿದ್ದೆ, ಒಂದು ಸರಿ ಬ್ಯಾಕ್ ಹೋಯ್ತು, ಇನ್ನೊಂದು ಸರಿ ಕೆನ್ನೆ ಅಂತೂ ಹೋಗಿ ಹಿಂಗೆ ಅಲೆ ಬಂದು ಹಿಂಗೆ ಮೊಕ್ಕೆ ಹೊಡೆದ್ಬಿಡ್ತು. ಒಂದು ಸರಿ ಕೆನ್ನೆ ಗುಜ್ಜೋಯ್ತು, ನೋಡಿ ಫುಲ್ಲು ರೆಡ್ ಆಗಿಬಿಟ್ಟಿದೆ. ನಮ್ಮ ಸನ್ಸೆಟ್ ಕೆಫೆಲ್ ನಾವು ಕೂತಿದ್ದೀವಿ ಅಂತ ಹೇಳಿದ್ವಲ್ಲ, ಅದ್ರ ಮಾಲೀಕರು ಇಲ್ಲೇ ಕೂತವ್ರೆ. ಅವ್ರ ಹತ್ರ ಬಂದು ನಾವು ಇವಾಗ ತುಳು ಹೇಳ್ಸ್ಕೊತಾ ಇದ್ದೀವಿ. ಇವಾಗ ತುಳು ಕಲಿಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಮಂಗ್ಳೂರಿಗೆ ಬಂದಾಗ ಏನಾದರೂ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ತುಳು, ಮಂಗ್ಳೂರು ಭಾಷೆ ಇವಾಗ ಹೇಳ್ಕೊಡಿ, ನೀವೇನಾದರೂ ಹೇಳ್ಕೊಡ್ಬೇಕು. ಸರ್ಫಿಂಗ್ ಮಾಡಿ ಇಲ್ಲಿ ನಮ್ಮ ಸನ್ಸೆಟ್ ಕೆಫೆಗೆ ಬಂದಿದ್ದಾರೆ. ಅವರಿಗೆ ತುಳು ಕಲಿಬೇಕಂತ ತುಂಬ ಆಸೆ ಇದೆ. ಅದಕ್ಕಾಗಿ ನಾನು ತುಳು ಅಲ್ಲಿ 2-3 ಮಾತು ಕಲಿಸ್ತಿದ್ದೇನೆ. ಹಿಂಗೆ ಬ್ಲಾಗರ್ ಇವರೇ ಮಸ್ತಾಗಿ ಬ್ಲಾಗ್ ಮಾಡ್ತಾರೆ. ನೀನು ವಯಸ್ಸಿಗಿಂತ ವರ್ಷ ಲೋಪರ್ ನನ್ನ ಮಗ ಬಂದ್ಬಿಟ್ಟೆ ನನಗೆ ಹೇಳಕ್ಕೆ. ಓಕೆ, ಊಟ ಆಯ್ತಾ? ಊಟ ಆಯ್ತಾ? ಒನಸು ಆಂಡ, ಒನಸು ಆಂಡ, ಒನಸು ಆಂಡ ಅದ ಆಯ್ತು ಅಂತ ಹೇಳುದಕ್ಕೆ ಆಂಡ್ ಆಂಡ್, ಒನಸು ಆಂಡ ಆಂಡ್. ಸಿಗಲ್ಗಳು ಕಡ್ರಿ ನೀವು. ಉಂಡ್ರು ಸುದ್ದಿ ಆಯ್ತದೆ, ಹುಚ್ಚ ವೈದ್ರು ಸುದ್ದಿ ಆಯ್ತದೆ. ಗೈಸ್, ಇವ್ರಿಗೆ 8 ಭಾಷೆ ಬರುತ್ತಂತೆ. ಗೈಸ್, ಎಷ್ಟು ಭಾಷೆ ಬರುತ್ತೆ? ಯಾವ್ದ್ಯಾವ್ದು ಹೇಳಿ? ಒಂದು ತಮಿಳ್, ತೆಲುಗು, ಮಲಯಾಳ, ಮಲಯಾಳ, ತುಳು, ತುಳು, ಮತ್ತೆ ಕೊಂಕಣಿ, ಕೊಂಕಣಿ, ಮತ್ತೆ ಮರಾಠಿ, ಮರಾಠಿ ಸ್ವಲ್ಪ ಜಾಸ್ತಿ ಇಲ್ಲ. ಹಿಂದಿ, ಹಿಂದಿ ಚೆನ್ನಾಗಿ ನೀರ್ನಾಗಿ. 8 ಭಾಷೆ ಗೈಸ್. ಯಪ್ಪ, ನಾವೇನು ಮಾಡ್ತಾ ಇದೀವಿ ಜೀವನದಲ್ಲಿ?
ನೀವು ಓದಿದ್ದೀರಿ ಚೆನ್ನಾಗಿ ಎಲ್ಲ ನಾವು ಓದ್ಲಿಲ್ಲ. ಸರ್ಫಿಂಗ್ ಮಾಡ್ತಾ ಇದ್ದೀರಾ, ಸರ್ಫಿಂಗ್ ಕಲಿತಾ ಇದ್ದೀರಾ. ನಾನು ಮರ್ತೇ ಹೋಗ್ಬಿಟ್ಟು ಊಟ ಆಯ್ತಾ ಅನ್ನೋದಕ್ಕೆ ಏನಂತಾರೆ ಅಂತ. ವನಸಾಂಡ ಹೆಂಗಿದ್ದೀರಾ? ಬಲೆ 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 ಅನ್ನೋದಕ್ಕೆ ಬನ್ನಿ. ಬನ್ನಿ ಊಟ ಮಾಡಿ. ವನಸಾಂಡ. ಹಾ ಇದು ಹೆಂಗಿದ್ದೀರಾ? ಏನ್ ಚೊಲ್ಲಾರೆ ಏನ್ ಚೊಲ್ಲಾರೆ? ಹೆಂಗಿದ್ದೀರಾ? ಏನ್ ಚೊಲ್ಲಾರೆ? ಹಾ ಯಾನ್ ಸೌಖ್ಯಲ್ಲೇ. ಏನ್ ಸೌಖ್ಯಲ್ಲೇ? ಚೆನ್ನಾಗಿದ್ದು ಒಂಥರ ತುಳು ಬೇರೆನೆ, ಇದಕ್ಕೆ ಲಿಪಿ ಇಲ್ಲ. ಈಗ ಮಾಡ್ತಾ ಇದ್ದಾರೆ ಲಿಪಿ. ಓ ಇದಕ್ಕೆ ಲಿಪಿ ಇಲ್ವಾ? ಲಿಪಿ ಇಲ್ಲ, ಲಿಪಿ ಈಗ ಮಾಡ್ತಾ ಇದ್ದಾರೆ. ಲಿಪಿಯಲ್ಲಿ ಎಲ್ಲ ತುಳು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗೈಸ್ ಕ್ಯಾಂಪಿಗೆ ಬಂದ್ವಿ. ನಮ್ಮ ರೂಮಿಂದ ಕ್ಯಾಂಪಿಗೆ ಬಂದು ಊಟ ಮಾಡೋಣ ಅಂತ ಊಟ ಮಾಡ್ತಾ ಇದೀವಿ. ಯಾಕೆ ಇಷ್ಟು ಬೇಗ ಊಟ ಮಾಡ್ತಾ ಇದೀವಿ ಅಂದರೆ ಇವತ್ತು ಕೋಲಾ ಇದೆಯಂತೆ. ಸೊ ಸೂಪರ್ ಎಕ್ಸೈಟೆಡ್ ಕೋಲಾಗೆ ಹೋಗಬೇಕು ಅಂತ. 10 ಗಂಟೆ ಕೋಲಾ ಇದೆ, ಎಲ್ಲರೂ ಹೋಗೋಣ ಬಾಯ್ಸ್ ಎಲ್ಲ ಅಂತ ರೆಡಿ ಆಗಿದ್ದೀವಿ. ಸೊ ಅದಕ್ಕೆ ಇವಾಗಲೇ ಊಟ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಬನ್ನಿ ಇವತ್ತು ಕೋಲಾ ಹೇಗಿರುತ್ತೆ ಅಂತ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ. ನಾನು ಯಾವತ್ತು ಕೋಲಾ ನೋಡಿಲ್ಲ, ಕಾಂತಾರ ಫಿಲಮಲ್ಲಿ ಅಷ್ಟೇ ಕೋಲಾ ನೋಡಿರೋದು. ಇವತ್ತು ರಿಯಲ್ ಆಗಿ ನೋಡ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಬನ್ನಿ ಹೋಗೋಣ. ಕೋಲಾಗೆ ಬಂದ್ವಿ. ಏನು ನಡೀತಿದೆ ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ ಏನು ನಡೀತಿದೆ ಅಂತ. ಕಾರ್ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಗೈಸ್ ಕೋಲಾ ನಡೆಯೋ ಜಾಗಕ್ಕೆ ಬಂದಿದ್ದೀನಿ. ತುಂಬ ಧೈರ್ಯ ಮಾಡಿ ಈ ಊರಿನ ಮುಖ್ಯಸ್ಥರ ಹತ್ರ ಹೋಗಿ ಮಾತಾಡಿ ಹಿಂಗೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದೀನಿ. ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಯಾಕಂದರೆ ಫಸ್ಟ್ ಟೈಮ್ ಕೋಲಾ ನೋಡೋಕೆ ಬಂದಿದ್ದೀನಿ. ಏನಿದು ಎತ್ತ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರ ಹತ್ರ ಬಂದು ಕೇಳಿದೆ. ಅವ್ರು ಓಕೆ ಅಂತ ಹೇಳಿದ್ದಾರೆ. ನೋಡಿ ಕೂತ್ಕೋಬೋದಾ? Here I come. ಗೈಸ್ ಫೈನಲ್ ಆಗಿ ಕೋಲಾ ನೋಡಲಿಕ್ಕೆ ಬಂದಿದ್ದೇವೆ. ಆದರೆ ಕೋಲಾ ನೋಡಲಿಕ್ಕೆ ಬಂದಾಗ ನನಗೆ ಒಬ್ಬರು ಪರಿಚಯ ಆಗಿ ಅವರ ಊರಿನ ಮುಖ್ಯಸ್ಥರ ಹತ್ರ ಮಾತಾಡಿ ಕೊನೆಗೆ ಪ್ರಶಾಂತ್ ಸರ್ ಹತ್ರ ಕರ್ಕೊಂಬಂದಿದ್ದಾರೆ. ಸೊ ಇವರು ಕೋಲಾಗೆ ನಿಲ್ಲುವವರು. ನಾವು ಇವ್ರ ಹತ್ರ ಕೇಳೋಣ ಇದ್ರ ವಿಶೇಷತೆ ಏನು, ಇದು ಏನು ನಡೀತಿದೆ ಏನು ಅಂತ ನನಗೆ ಕಂಪ್ಲೀಟಾಗಿ ಐಡಿಯಾ ಇಲ್ಲ. ಸೊ ಇದು ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇಟ್ಕೊಂಡು ಬಂದಿದ್ದೀನಿ. ಇವತ್ತು ಇವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಕೇಳಿದೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ. ಬನ್ನಿ ಹೇಳ್ತೀನಿ ಎಲ್ಲ ಅಂತ ಹೇಳಿ ನಮ್ಮನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಅವರೇ ಕೂತ್ಕೊಂಡೆಲ್ಲ ಹೇಳ್ತಿದ್ದಾರೆ. ಬನ್ನಿ ಕೇಳೋಣ ಏನಿದು, ಇದ್ರ ವಿಶೇಷತೆ ಏನು, ಹೆಚ್ಮಾಡಿ ತಾಲೂಕಿನಲ್ಲಿ ನಡೀತಿರುವ ಕೋಲಾ ದೇವರು ಯಾವುದು, ಏನೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಕನ್ನಡದಲ್ಲಿ ಹೇಳುವಂಥದ್ದಾದರೆ ಯಜಮಾಡಿ ಅಂತೇಳಿ. ಓಕೆ. ಇಲ್ಲಿಗ ಸೇವೆ ಸ್ವೀಕಾರ ಮಾಡುವಂಥ ದೈವ ಯಾವುದಂತ ಹೇಳಿದರೆ ಶ್ರೀ ಬಬ್ಬು ಸ್ವಾಮಿ ಮತ್ತು ಪರಿವಾರ ದೈವಗಳು. ಶ್ರೀ ಬಬ್ಬು ಸ್ವಾಮಿ ಮತ್ತು ಪರಿವಾರ ದೈವ. ಇದು ಮೂಲ ದೇವರು ಅಂತ ಹೇಳಿದರೆ ಶ್ರೀಮನ್ನಾರಾಯಣ ದೇವರ ಬೆವರಿನ ತೀರ್ಮಾನದಲ್ಲಿ ಮಾಣಿಕ್ಯದ ಕಲ್ಲಿನಲ್ಲಿ ಅದು ದೇವತ ರೂಪವನ್ನು ಪಡೆದಂಥ ಶಕ್ತಿ. ಕೋಲ ಅಂದರೆ ಈಗ ನೇಮಕೋಲ ಅಂತ ಹೇಳಿ ಒಂದು ವಾಗ್ದಾನ ಬರ್ತದೆ. ಇವತ್ತು ಯಜಮಾಡಿ ತಾಲೂಕಿನಲ್ಲಿ ಏನು ನಡೀತಾ ಇದೆ? ಇಲ್ಲಿ ಈ ಕೋಲದಲ್ಲಿ ಯಾವ ದೇವರು ಯಾವ ಥರ ನರ್ತನೆ ನಡೀತಾ ಇರೋದು ಇಂಥದ್ದು ಯಾವ ಥರ? ಇದು ಬಬ್ಬು ಸ್ವಾಮಿನೇ, ಅದೇ ದೇವರಿದ್ದು ಇವತ್ತಿನ ನೇಮ ಇಲ್ಲಿ ನಡೆಯುವಂಥದ್ದು. ಇಲ್ಲಿ ನಡೆಯುವಂಥದ್ದು ಕರ್ತವ್ಯದಲ್ಲಿ ಈ ದೇವರು ಎಲ್ಲರ ಕಷ್ಟವನ್ನೆಲ್ಲ ಪರಿಹಾರ ಮಾಡಿಕೊಂಡು, ಅಂದರೆ ದೇವರು ಕೊಟ್ಟಂಥ ರೂಪದಲ್ಲಿ ಮೆರೆದು ಎಲ್ಲ ಪುಣ್ಯ ಪ್ರಸಾದ ಹಂಚುವಂಥ ಸೇವೆ. ಸೊ ಇವಾಗ ನಾವು ಏನಾದರೂ ದೇವ್ರಿಗೆ ಕೇಳಬೇಕು ಅಂದರೆ ಇವತ್ತು ಕೇಳ್ಬೋದಾ ದೇವ್ರ ಹತ್ರ? ಅದು ಗೊತ್ತುಂಟು, ಆ ಗಳಿಗೆಯಲ್ಲಿ ಬರುವಂಥದ್ದುಂಟು. ಓಕೆ. ಮನಭಕ್ತಿಗೆ ಮನ ಪ್ರಾರ್ಥನೆಗೆ ಸದಾವಕಾಶ. ಓಕೆ. ಅಂದರೆ ಇಲ್ಲಿಯ ಮೂಲ ಏನಂತ ಹೇಳಿದರೆ ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕಿಲ್ಲ. ಹೌದು. ಇಲ್ಲಿ ಏನಂದರೆ ಪ್ರಕೃತಿ ಗರ್ಭದಲ್ಲಿ ಪ್ರಕೃತಿ ನೆಲೆ ಅಂದರೆ ಕಲಾ ಅಂತ ಬರ್ತದೆ ನಮ್ಮ ಭಾಷೆ, ಆಡು ಭಾಷೆಯಲ್ಲಿ ಬರುವಂಥದ್ದು. ಅಂದರೆ ಪ್ರಕೃತಿಯಾಗೇ ಇರುವಂಥದ್ದು. ಇದರಲ್ಲಿ ನಂತರ ಅದರಲ್ಲಿ ಏನೆಲ್ಲ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಎಲ್ಲ ಇದಕ್ಕೆ ಆವರಣ, ಅಂದರೆ ಈಶ್ವರ ದೇವರು ಹೇಗಿದ್ದಾರೆ ಅವರು ನಿರಾಭರಣ. ಇದು ಕೋಲಾ ಅಂದರೆ ಯೂಶ್ವಲಿ ನಮ್ಗೆ ಗೊತ್ತಿರೋವಂಥದ್ದು, ನಮ್ಮ ಯುವಕರಿಗೆ ಗೊತ್ತಿರೋವಂಥದ್ದು ವೇಷ. ಇವಾಗ ನಾವು ಕಾಂತಾರ ಫಿಲಮ್ ನೋಡೇ ಅರ್ಧಕ್ಕರ್ಧ ತಿಳ್ಕೊಂಡಿರೋದು ಈ ಕೋಲಾ ಅನ್ನೋದ್ರ ಬಗ್ಗೆ. ತುಂಬ ಜನಕ್ಕೆ ಕೋಲಾ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇನ್ ಕೇಸ್ ನನಗೂ ಗೊತ್ತಿರಲಿಲ್ಲ ಏನು ಕೋಲಾ ಅಂದರೆ ಏನು ಅಂತ. ನಮ್ಗೆ ಗೊತ್ತಿರೋದು ಕಾಂತಾರ ಫಿಲಮ್ ಬಂದ ಮೇಲೇ ಕೋಲಾ ಅನ್ನೋದು ಒಂದಿದೆ, ಇದು ನರ್ತನೆ ಅನ್ನೋದೊಂದಿದೆ, ದೈವ ಅನ್ನೋದೊಂದಿದೆ ಅಂತ ಒಂದು ತಿಳ್ಪಟ್ಟೆ. ಇದು ಪೂರ್ವಾಜಿತರಿಂದ ನಂಬಿಕೊಂಡೇ ಬಂದಿರುವಂಥದ್ದು. ಇದು ಈ ನಂಬಿಕೆ ನಿಮಗೆ ಇವಾಗ ಅನಿಸ್ತಾ ಇರೋದ್ರ ಪ್ರಕಾರ ಇವಾಗ ಇಲ್ಲಿ ನಾವು ಏನೇ ಅಂತ ಮನಸ್ಸಲ್ಲಿ ಕೇಳ್ಕೊಂಡ್ರು ಅದು ಹುಟ್ಟುತ್ತೆ ಅನ್ನೋ ಒಂದು ನಂಬಿಕೆನ ನೀವು ಹೇಳ್ತಿರೋದು.
ಮಾಡುವಂಥದ್ದು. ಸೊ ಇವಾಗ ನಮ್ಗೇನಾದರೂ ಒಂದು ಆಗಬೇಕು ಅಂದರೆ ನಾವು ಮನಸ್ಸಲ್ಲಿ ಕೇಳ್ಕೊಂಡ್ರೆ ಅದರ ವತಿಯಿಂದ ದೇವರಿಗೆ ಮುಟ್ಟುತ್ತೆ ಅನ್ನೋದೊಂದು ನಂಬಿಕೆ. ನಂಬಿಕೆನೂ ಹೌದು, ಮತ್ತೆ ಅದು ಸತ್ಯನೂ ಹೌದು. ಯಾಕಂತ ಹೇಳಿದ್ರೆ ನಾವೀಗ ವೈಜ್ಞಾನಿಕವಾಗಿ ತಗೊಂಡ್ರೆ ನಾವು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೇವೆ. ಹೌದು, ಪಂಚೇಂದ್ರಿಯ ಬಿಟ್ಟು ಆರನೇ ಇಂದ್ರಿಯದಲ್ಲಿ ಮಾತಾಡುವಂಥದ್ದು ಶಕ್ತಿ ಏನೆಲ್ಲ ಉಂಟು, ಅದು ಈ ದೈವಸ್ಥಾನದಲ್ಲಿ ಈ ತುಳುನಾಡು ಪರಶುರಾಮ ಸೃಷ್ಟಿಯ ಏನು ಭೂತಾಳ ಪಾಂಡ್ಯದಲ್ಲೆಲ್ಲ ದೈವ ಯಾವುದು ಬರ್ತದೆ, ಯಾವುದು ದೊಡ್ಡದಲ್ಲ, ಯಾವುದು ಸಣ್ಣದಲ್ಲ, ಆಯಾಯ ದೈವಕ್ಕೆ ಆಯಾಯ ಅಧಿಕಾರ ಉಂಟು, ಅದನ್ನೇ ಇದು ಮಾಡಿಸ್ತದೆ. ಯಾಕಂತ ಹೇಳಿದ್ರೆ ಉದಾಹರಣೆಗೆ ಈಗ ನಾನು ಮತ್ತೆ ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತೇವೆ ಅಂತ ಯಾವತ್ತೂ ಎಣಿಸಿದವರಲ್ಲ. ಹೌದು, ಖಂಡಿತ. ಈ ದೈವಶಕ್ತಿ, ಹೌದು, ಈ ದೈವಶಕ್ತಿಯ ಉದಾಹರಣೆ ಇಲ್ಲಿ ಉಂಟು. ಯಾಕಂತ ಹೇಳಿದ್ರೆ ನೀವು ಇರುವುದು ಬ್ಯಾಂಗ್ಳೂರು, ಎಷ್ಟೋ ದೂರ, ಹೌದು, ಅದು ಹೇಳಿ ಪ್ರಯೋಜನ ಇಲ್ಲ. ಅಷ್ಟು ದೂರದಲ್ಲಿ ಇದ್ದವರನ್ನು ಒಂದು ಜಾಗದಲ್ಲಿ ಬಂದು ಕರೆದು ಹೇಗೆ ಅಂದರೆ ಅಗೋಚರ ಅದು. ಹೌದು. ಆದರೆ ನಮ್ಮ ಈ ಬಬ್ಬುಸ್ವಾಮಿ ಒಂದು ತೀರ್ಮಾನದಲ್ಲಿ ಬರ್ತದೆ, ನಾನು ಊರಿಗೆ ದಾತ, ಮಾರಿಗೆ ದೂತ, ನಾನು ನಂಬಿದವರಿಗೆ ಮಾತ್ರ ನಾನು ವೈದ್ಯನ ಅಂತ. ಅಂದರೆ ನಂಬಿಕೆ ಏನುಂಟು ಅದು ಅದರ ಮೇಲೆ ಇದಾಗ್ತದೆ. ಈ ನಂಬಿಕೆ ಒಬ್ಬ ವ್ಯಕ್ತಿಯಲ್ಲ, ತುಳುನಾಡು ಪರಶುರಾಮ ಸೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಯಲ್ಲ, ಎಲ್ಲರ ಹತ್ರ ಉಂಟು ಆ ನಂಬಿಕೆ. ಇಷ್ಟರವರೆಗೆಲ್ಲ ಎಲ್ಲರನ್ನು ಕಾಯ್ತಾ ಬಂದಿದೆ. ಹಾಗಾಗಿ ಎಷ್ಟು ಗಂಟೆಗಳ ಕಾಲ ನಡೆಯುತ್ತದೆ ಈ ಬಬ್ಬುಸ್ವಾಮಿಯ ನೇಮ ಅಂತ ಹೇಳಿದ್ರೆ ನಾವು ಈ ಹೊತ್ತಿನಲ್ಲಿ ಸಂಜೆ ನಡೆದದ್ದು, ನಾಳೆ ಸೂರ್ಯ ಉದಯ ಕಾಲದಲ್ಲಿ ಅದರಲ್ಲೆಲ್ಲ ತುಂಬಾ ವಿಧವಾದ ಇದೆಲ್ಲ ಉಂಟು. ಬೆಳಗ್ಗೆ 6ರಿಂದ 7 ಗಂಟೆವರೆಗೂ ಆಗುತ್ತೆ ನಿಮ್ಮ ಪ್ರಕಾರ. ತುಂಬಾ ಖುಷಿ ಆಯ್ತು ನನಗೆ. ಅಂದ್ರೆ ಒಂದೇ ಮಾತಿನಲ್ಲಿ ಹೇಳುದಂತ ಹೇಳಿದ್ರೆ ಈ ಹೆಜಮಾಡಿಯ ದೈವಸ್ಥಾನದ ಭಕ್ತರಾಗುವುದು ನಮ್ಮ ಯೋಗ, ಈ ದೇವರ ಕೆಲಸ ಮಾಡುವುದು ನಮ್ಮ ಭಾಗ್ಯ, ಈ ಸೇವೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ. ಯಾಕಂತ ಹೇಳಿದ್ರೆ ನಿಮ್ಮ ಯಾವ ಕಾಲದ ಪುಣ್ಯ ಅಂತ ಗೊತ್ತಾಗುದಿಲ್ಲ, ಈ ಸೇವೆಗೆ ನಿಮಗೆ ದೇವರು ಬರಮಾಡಿಕೊಂಡು. ಯಾಕಂತ ಹೇಳಿದ್ರೆ ಇದರಲ್ಲಿ ಮಾತ್ರ ನೀವು ಇದನ್ನು ನೆನೆಸೇ ಹೋಗ್ಬೋದು, ಚಾಲೆಂಜ್ ಆಗಿ ತಗೊಂಡು ಹೋಗ್ಬೋದು. ಏನಾದರೂ ಮನ ಪ್ರಾರ್ಥನೆ ನಿಮ್ಗೆ ಏನಾದರೂ ಕೊರತೆ ಇದ್ದದ್ದು ನೀವು ಇಲ್ಲಿ ನೆನೆಸಿ ಹೋದ್ರೆ ಇದೇ ತಿಂಗಳಲ್ಲಿ ಇಲ್ಲಿಯ ನೇಮೋತ್ಸವ ನಡೀತದೆ. ನೀವು ಇನ್ನೊಂದು ವರ್ಷದಲ್ಲಿ ಇಲ್ಲಿ ಬರುವ ಮುಂಚೆ ಅದು ನಿಮಗೆ ಖಂಡಿತವಾಗಿ ಇಷ್ಟಾರ್ಥ ಸಿದ್ಧಿ. ಹಾಗಾದ್ರೆ ನಾನು ಅನ್ಕೊಂಡಿದ್ದು ಇಷ್ಟಾರ್ಥ ಸಿದ್ಧಿ ಆಯಿತು ಅಂದರೆ ಅವತ್ತಿನಿಗೆ ಈ ಕೋಲ ಮುಂದಿನ ವರ್ಷಕ್ಕೆ ಏನು ನಡೀತದೆ ನನ್ನ ಕಡೆಯಿಂದ ಏನಾದರೂ ಒಂದು ಖಂಡಿತ ಅದು ಸಂತೋಷ. ಅಲ್ಲಿ ಅದರಿಂದ ಗೊತ್ತಿಲ್ಲ, ಖಾಲಿ ಇವರ ನುಡಿ ಕೇಳಿ ನಾವು ಹೋಗುವುದಲ್ಲ, ಆ ವಿಷಯದಲ್ಲಿ ನಿಮಗೆ ನಂಬಿಕೆ, ಅಚಲವಾದ ನಂಬಿಕೆ, ಅದು ಸಕ್ಸಸ್ ಆಗಿದೆ. ಹೌದು, ಖಂಡಿತ. ಆ ರೀತಿ ನಾವು ಅವರನ್ನು ನಂಬಿದ್ದೇವೆ. ನೀವು ಸಹ ಅದೇ ನಂಬಿಕೆ ಇಟ್ಕೊಂಡು ದೇವರ ಪ್ರಸಾದ ಇಟ್ಕೊಂಡು ಹೋಗಿ, ನಿಮ್ಮನ್ನು ಖಂಡಿತ ಒಳ್ಳೇದು ಮಾಡ್ತಾರೆ. ನಮಗೆ ಈ ನಮ್ಮ ಕುಲದೇವರ, ಈ ಗ್ರಾಮದ ಒಂದು ದೈವದೇವರ ಈ ಯಜಮಾಡಿ ಸನ್ನಿಧಾನದ ಒಂದು ವಿಚಾರವನ್ನು ನಿಮ್ಮ ಒಂದು ಜಾಗತಿಕವಾಗಿ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ನಮ್ಮ ಧನ್ಯವಾದ. ತುಂಬಾ ಖುಷಿ ಆಯಿತು. ನಿಮ್ಮ ಅವಕಾಶವನ್ನು ಯಾವತ್ತೂ ನಾವು ನೆನೆಸ್ಕೋಬೇಕು. ನೀವು ಹೇಳಿದ ಮಾತುಗಳು ಕೇಳಿ ತುಂಬ ಸಂತೋಷ ಆಯಿತು. ಗೈಸ್, ಕೋಲ ಶುರುವಾಯಿತು ಅನಿಸುತ್ತೆ, ಎಲ್ಲ ಬಂದಿದ್ದಾರೆ, ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಟೈಮ್ 11:30ವರೆಗೂ ವೇಟ್ ಮಾಡಿದ್ವಿ, 9 ಗಂಟೆಯಿಂದ ಬಂದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಕೂಡ ತೊಗೊಂಡ್ವಿ. ಇಲ್ಲೇ ಬರ್ತಾಯಿದ್ದೆ ನೋಡಿ.
ಎಸ್ ಗಾಯ್ಸ್, ಕೋಲಾ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗಿಬಿಟ್ಟಿದೆ. ಇನ್ನೊಂದು 2 ಅವರ್ ಆದರೆ ಬೆಳಗ್ಗೆನೇ ಆಗಿಬಿಡುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಕೋಲಾ. ನೆವರ್ ಎಕ್ಸ್ಪೆಕ್ಟೆಡ್ ಈ ಥರನೂ ಕೋಲಾ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಟ್ಸ್ ಎ ಕೈಂಡ್ ಆಫ್ ಗೂಸ್ ಬಂಪ್ಸ್ ಅಂದ್ಕೊಳ್ಳಿ. ಮೈಯೆಲ್ಲ ಫುಲ್ಲು ಒಂಥರ ವೈಬ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಬೇರೆ ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರ ಹತ್ರ ಸ್ವಲ್ಪ ವಿಷಯಗಳನ್ನ ಬೇರೆ ತಿಳ್ಕೊಂಡೆ. ಅದು ಎಲ್ಲ ಒಂದೊಂದಂತೂ ತಲೆ ಮೇಲೆ ಹೋಗ್ಬಿಡ್ತು, ಇನ್ನೊಂದಂತೂ ಅರ್ಥ ಆಯಿತು. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಅಬೌಟ್ ನಮ್ಮ ನಂಬಿಕೆ ಅಂತ ಹೇಳಿದ್ರು. ನಂಬಿಕೆ ಇಟ್ಟು ಕೇಳ್ಕೊಳ್ಳಿ ದೇವರಲ್ಲಿ, ಖಂಡಿತವಾಗ್ಲೂ ಅದನ್ನು ನೆರವೇರುತ್ತೆ ಅಂತ ಹೇಳಿದ್ದಾರೆ. ನಾನು ಕೇಳ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ. ಕಂಟೆಂಟು ಒಂದೊಂದೇ ನಿಧಾನಕ್ಕೆ ನಾನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆದಷ್ಟು ತೊದಲುತ್ತೀನಿ, ಯಾಕಂದರೆ ಇದೆಲ್ಲ ಅಭ್ಯಾಸ ಇಲ್ಲ ನನಗೆ. ಇದೆಲ್ಲ ಇವಾಗ ಶುರು ಮಾಡ್ತಾ ಇರೋವಂಥದ್ದು. ಹೋಗ್ತಾ ಕಲ್ತ್ಕೋತೀನಿ. ಅದೇನೋ ಹೇಳ್ತಾರಲ್ಲ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿವಿದ್ಯೆ ಅಂತ. ಹಾಗೆ ಎಲ್ಲನೂ ಹೋಗ್ತಾ ಟೈಮ್ ತೊಗೊಳುತ್ತೆ. ಸರ್ಫಿಂಗ್ ಬೋರ್ಡ್ ಮೇಲೆ ಹತ್ತಕ್ಕೆ ಬರ್ತಾಯಿರಲ್ಲ, ಇವಾಗ ಪಾಪಪ್ ಮಾಡಿ ಅಟ್ಲೀಸ್ಟು ಒಂದು 10 ಸರಿ ಬೀಳ್ತಾ ಇದೆ ಫಸ್ಟು ಒಂದು ಸರಿ ಮಾಡೋಕ್ಕೆ. ಇವಾಗ 10 ಸರಿ ಬೀಳೋ ಜಾಗದಲ್ಲಿ 5 ಸರಿ ಬೀಳ್ತಾಯಿದ್ದೀನಿ, 5 ಸರಿ ಮಾಡ್ತಾಯಿದ್ದೀನಿ. ಅದೇ ಥರ ಟೈಮ್ ತೊಗೊಳುತ್ತೆ ಎಲ್ಲನೂ. ವ್ಲಾಗಿಂಗು ಅಷ್ಟೇ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನಿಷ್ಟ ಆಯಿತು ಅಂತ. ಸೊ ಮತ್ತೆ ಸಿಗೋಣ ನಾಳೆ ಇನ್ನೊಂದು ವ್ಲಾಗಲ್ಲಿ. ಕಾಯ್ತಾ ಇರಿ. ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಬಾಯ್.